ಆಪರೇಷನ್ ಸಿಂಧೂರ ಒಂದು ಬೂಟಾಟಿಕೆ ಅಂತ ನಾಲಿಗೆಯನ್ನು ಹರಿಬಿಟ್ಟಿದ್ದಂತಹ ಶಾಸಕ ಕೊತ್ತೂರು ಮಂಜುನಾಥ್ ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟಂತೆ ವ್ಯಾಪಕ ವಿರೋಧ ಆಕ್ಷೇಪ ವ್ಯಕ್ತ ಆಗ್ತಾ ಇದೆ. ಕಾಂಗ್ರೆಸ್ ಶಾಸಕ ಕೊತ್ತೂರು ಮಂಜುನಾಥ್ ವಿರುದ್ಧ ಬಿಜೆಪಿ ದೂರನ್ನು ದಾಖಲಿಸ್ತಾ ಇದೆ. ಬಿಜೆಪಿ ಲೀಗಲ್ ಸೆಲ್ನಿಂದ ದೂರು ದಾಖಲಿಸೋದಕ್ಕೆ ಈಗ ನಿರ್ಧಾರಗಳಾಗ್ತಾ ಇದೆ ಅನ್ನೋದರ ಮಾಹಿತಿ. 15ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ದೂರು ದಾಖಲಿಸೋದಕ್ಕೆ ನಿರ್ಧಾರವನ್ನ ಕೈಗೊಳ್ಳಲಾಗ್ತಾ ಇದೆ ಅನ್ನೋದರ ಮಾಹಿತಿ ಸಿಗ್ತಾ ಇದೆ. ಅತ್ಯಂತ ಹೀನ ಮನಸ್ಥಿತಿಯನ್ನ ಅಥವಾ ಅವಿವೇಕದ ಪರಮಾವಧಿ ಅಂತಾರಲ್ಲ, ಅದನ್ನ ಪ್ರದರ್ಶನ ಮಾಡೋ ಕೆಲಸವನ್ನ ಶಾಸಕರು ಮಾಡಿದ್ರು. ಇದರ ವಿರುದ್ಧ ಸಹಜವಾಗಿ ಬಿಜೆಪಿ ಕೆರಳಿ ಕೆಂಡವಾಗಿದೆ. ಕಾನೂನಾತ್ಮಕ ಹೋರಾಟವನ್ನ ಮಾಡೋದ್ರ ಮೂಲಕ ಅವರಿಗೆ ತಪರಾಕಿ ಹಾಕಿಸೋ ನಿಟ್ಟಿನಲ್ಲಿ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಕೋರ್ಟ್ಗೆ ಎಳಿತಾರೆ ಅಂತ ಕಾಣಿಸುತ್ತೆ. ಮೇ ಬಿ ನೋಡ್ಬೇಕಾಗತ್ತೆ. ಬಿಕಾಸ್ ಬಾಯಿಗೆ ಬಂದಂಗೆ ಮಾತಾಡಿದ್ರು. ಆಪರೇಷನ್ ಸಿಂಧೂರ ಸರ್ಕಾರವನ್ನ ಜರಿತಾ ಇದೀನಿ ಅಂತ ಅವ್ರು ಅಂದ್ಕೊಂಡ್ರು. ಆದರೆ ಅವರ ಅವಿವೇಕಿತನ ಇದೆಯಲ್ಲ, ಅದು ಮಾಡಿದ್ದೇನು ಅಂದರೆ ಸೇನೆಯ ಆತ್ಮಗೌರವಕ್ಕೆ ಧಕ್ಕೆ ತಂದಿದ್ದು, ಜನರ ನಂಬಿಕೆ ಮತ್ತು ಭಾವನೆಗಳಿಗೆ ಘಾಸಿ ಮಾಡಿತ್ತು. ಕಾಂಗ್ರೆಸ್ ಏನ್ ಸ್ಟ್ಯಾಂಡ್ ಅನ್ನು ತಗೊಳುತ್ತೆ ಅನ್ನೋದು ಇಂಪಾರ್ಟೆಂಟ್. ವೈಯಕ್ತಿಕ ಅಂತ ಹೇಳ್ಬಿಟ್ಟು ಸುಮ್ಮನೆ ಮೈ ತುಂಬ ಎಣ್ಣೆ ಉಚ್ಕೊಂಡು ಓಡಾಡೋದಲ್ಲ. ಇವ್ರ ವಿರುದ್ಧ ಏನು ಕ್ರಮ ಆಗುತ್ತೆ? 26 ಮಹಿಳೆಯರ ಅರಿಶಿನ ಕುಂಕುಮಕ್ಕೆ ಇಷ್ಟೇನಾ ಬೆಲೆ ಅನ್ನೋ ಪ್ರಶ್ನೆ ಬಹುತೇಕರು ಕೇಳ್ತಾ ಇದ್ರು ನಿನ್ನೆಯಿಂದ ಕೂಡ. ಯಾಕಂದ್ರೆ ಅವ್ರು ಮಾತಾಡಿದ ರೀತಿ ಹೆಂಗಿತ್ತು. ಆಮೇಲೆ ಸೇನೆ ಉಗ್ರರನ್ನ ಬಿಟ್ಕೊಂಡ್ಬಿಡ್ತು, ಅವ್ರು ಏನು ಮಾಡ್ತಾ ಇದ್ರು ಸೇನೆಯವರು ಅನ್ನೋ ಅರ್ಥದಲ್ಲಿ ಮಾತಾಡಿದ್ರು. ಒಪ್ಪಕ್ಕಾಗುತ್ತಾ ಇದನ್ನ? ಅವಿವೇಕದ ಪರಮಾವಧಿ ಅಂತ ಇದನ್ನು ಕರಿಬಹುದು ನಾವು. ಭದ್ರತಾ ವೈಫಲ್ಯ ಪಕ್ಕಕ್ಕಿಡೋಣ, ಬಟ್ ಮಾತಾಡುವಂತಹ ರೀತಿ, ಕಾಂಟೆಕ್ಸ್ಟ್ ಏನು, ಅದು ಇಂಪಾರ್ಟೆಂಟ್ ಅಲ್ವಾ? ಇವರೇ ಅಲ್ವಾ ಕೇಳಿದ್ದು ಮಧ್ಯಪ್ರದೇಶದಲ್ಲಿ ಆ ಮಂತ್ರಿಯನ್ನು ವಜಾ ಮಾಡಬೇಕು ಅಂತ. ಡೀಟೇಲ್ಸ್ ಕೊಡ್ತಾರೆ ಶ್ರೀನಿವಾಸ್. ಅವಿವೇಕದ ತಕ್ಕಡಿಯಲ್ಲಿ ಕೆಲ ನಾಯಕರನ್ನ ಇಟ್ಟು ತೂಗಿದ್ರೆ ಅದ್ರ ತೂಕ ಬಹಳ ದೊಡ್ಡದು ಅಂತ ಅನ್ಸುತ್ತೆ. ಮಾತಾಡಬೇಕಾದ್ರೆ ವಿವೇಕವನ್ನು ಕಳ್ಕೊಳ್ಳೋದು, ನಂತರ ಸಂಕಷ್ಟಕ್ಕೆ ಸಿಕ್ಕಾಕೊಳ್ಳೋದು. ಈಗ ಬಿಜೆಪಿಯವರು ಯಾವ ರೀತಿ ಸ್ಟ್ಯಾಂಡ್ ಅನ್ನು ತಗೊಳ್ತಾ ಇದ್ದಾರೆ? ಲೀಗಲ್ ಆಕ್ಷನ್ ಅಂತ ಹೇಳ್ತಿರೋದು ಕೇವಲ ಬಾಯಿ ಮಾತಿಗೆ ಸೀಮಿತ ಆಗತ್ತಾ, ಅಥವಾ ಕಂಪ್ಲೇಂಟ್ ಅನ್ನು ದಾಖಲಿಸೋದಕ್ಕೆ ಮುಂದಾಗ್ತಾರಾ? ಮಮತಾ, ಏನು ಕಾಂಗ್ರೆಸ್ ಶಾಸಕ ಕೊತ್ತೂರು ಮಂಜುನಾಥ್ ಅವರು ಆಪರೇಷನ್ ಸಿಂಧೂರದ ಬಗ್ಗೆ ಪ್ರಶ್ನಾರ್ಥಕವಾಗಿ ಮಾತನಾಡಿದ್ರು. ಈ ವಿರುದ್ಧ ನಿನ್ನೆ ಬಿಜೆಪಿ ನಾಯಕರು ವಾಗ್ದಾಳಿಗಳನ್ನ ನಡೆಸಿದ್ರು. ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕಂತ ಜೆಡಿಎಸ್ ಕೂಡ ಆಗ್ರಹ ಮಾಡಿತ್ತು. ಇವತ್ತು ಮುಂದುವರೆದ ಭಾಗವಾಗಿ ಬಿಜೆಪಿಯಿಂದ ಕೊತ್ತೂರು ಮಂಜುನಾಥ್ ವಿರುದ್ಧ ಸುಮಾರು 15 ಜಿಲ್ಲೆಗಳಲ್ಲಿ ದೂರು ದಾಖಲು ಮಾಡಲಿಕ್ಕೆ ಚಿಂತನೆ ಮಾಡಲಾಗಿದೆ. ಬಿಜೆಪಿ ಐಟಿ ಸೆಲ್ ಇದರ ನಿರ್ವಹಣೆ ಮಾಡ್ತಿದೆ. ಸೊ ಎಲ್ಲಾ ಕಡೆನೂ ಕೂಡ ಕೊತ್ತೂರು ಮಂಜುನಾಥ್ ಅವರ ವಿರುದ್ಧ ಕ್ರಮಗಳನ್ನ ತೆಗೆದುಕೊಳ್ಬೇಕು ಅನ್ನುವಂಥದ್ದು ಬಿಜೆಪಿ ಆಗ್ರಹ. ಇನ್ನು ಮುಂದುವರೆದು ಇದನ್ನ ಕಾನೂನಾತ್ಮಕವಾಗಿ ಕೂಡ ಹೋರಾಟವನ್ನ ಮಾಡಬೇಕು ಅನ್ನುವಂತ ಲೆಕ್ಕಾಚಾರವನ್ನ ಬಿಜೆಪಿ ಹಾಕೊಂಡಿದೆ. ಅದರ ಮೊದಲ ಭಾಗವಾಗಿ ಶಾಸಕ ಕೊತ್ತೂರು ಮಂಜುನಾಥ್ ವಿರುದ್ಧ ದೂರನ್ನ ದಾಖಲು ಮಾಡುವಂತದ್ದು. ಸರ್ಕಾರ, ರಾಜ್ಯ ಸರ್ಕಾರ ಒಂದ್ ವೇಳೆ ಏನಾದ್ರೂ ಅವ್ರ ವಿರುದ್ಧ ಕ್ರಮಗಳನ್ನ ತೆಗೆದುಕೊಳ್ಳದೆ ಹೋದ್ರೆ ಇದನ್ನ ಕಾನೂನಾತ್ಮಕವಾಗಿ ಮುಂದಕ್ಕೆ ತೆಗೆದುಕೊಂಡು ಹೋಗ್ಬೇಕು ಅನ್ನುವಂತಹ ನಿರ್ಧಾರವನ್ನ ಬಿಜೆಪಿ ಮಾಡಿರುವಂತದ್ದು. ಇವತ್ತು ಮತ್ತೆ ನಾಳೆ ಸುಮಾರು 15ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಕೊತ್ತೂರು ಮಂಜುನಾಥ್ ವಿರುದ್ಧ ದೂರನ್ನ ದಾಖಲಿಕ್ಕೆ ಬಿಜೆಪಿ ನಿರ್ಧಾರ ಮಾಡಿರುವಂತದ್ದು. ಮಮತಾ, ರೈಟ್. ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಶ್ರೀನಿವಾಸ್. ಒಟ್ಟಿನಲ್ಲಿ ಅಪ್ರಬುದ್ಧರನ್ನ ಪ್ರಜಾಪ್ರಭುತ್ವ ಆರಿಸಿ ಕಳಿಸಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಇಂಥವರೆಲ್ಲ ಕೊಡೋ ಹೇಳಿಕೆಗಳು ಸಾಕ್ಷಿ. ಶಾಸಕ ಮಂಜುನಾಥ್ ವಿರುದ್ಧ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ನಾಯಕರು ಜೋಕ್ ಮಾಡ್ತಿದ್ದಾರೆ. ಸೇನೆ ಜೊತೆಗೆ ನಿಲ್ಲಬೇಕು, ಇಲ್ಲ ಬಾಯಿ ಮುಚ್ಕೊಂಡು ಇರಬೇಕಾಗಿತ್ತು. ಕಾಂಗ್ರೆಸ್ ರಕ್ತ ಇದೆಯಲ್ಲ, ಅದು ದೇಶ ವಿರೋಧಿ ರಕ್ತ ಅಂತೆಲ್ಲ ಇವರು ವಾಚಾಮಗೋಚರವಾಗಿ ನಿಂದಿಸಿದ್ದಾರೆ. ದೇಶಕ್ಕೆ ಸಂಕಷ್ಟ ಬಂದಾಗ ದೇಶದ ಜೊತೆಗೆ ಯಾವತ್ತೂ ಕಾಂಗ್ರೆಸ್ ನಿಲ್ಲಲ್ಲ. ಕಾಂಗ್ರೆಸ್ ಸರ್ಕಾರದ ಮಾನಸಿಕತೆ ದೇಶಕ್ಕೆ ಕಂಟಕ ಅಂತ ಜರಿದಿದ್ದಾರೆ. ನಾಲಿಗೆಗೂ ಮೆದುಳಿಗೆ ಸಂಪರ್ಕ ಇಲ್ಲದ ಕಾಂಗ್ರೆಸ್ ನಾಯಕರು ಹಲವಾರು ಜನ ಇದ್ದಾರೆ. ಕೆಲವರು ಟೊಪ್ಪಿಯನ್ನ ಉಲ್ಟಾ ಹಾಕೊಂತಾರೆ, ಕೆಲವರು ಯುದ್ಧನೇ ಬೇಡ ಅಂತಾರೆ, ಇನ್ನು ಕೆಲವರು ಅವ್ರು ಏನ್ ಮಾಡಿದ್ದಾರೆ ಅಂತಾರೆ. ಅವ್ರು ಏನ್ ಮಾಡಿದ್ದಾರೆ ಅಂತ ನಾನು ಒಂದೇ ಆಗ್ರಹ ಮಾಡುವಂಥದ್ದು, ಕಾಂಗ್ರೆಸ್ ನಾಯಕರು 1 ವರ್ಷ ಹೋಗಿ ಪಾಕಿಸ್ತಾನದಲ್ಲಿ ನೆಲೆಸಬೇಕು. ನಮ್ಮ ಸೈನಿಕರಲ್ಲಿ ಏನ್ ಮಾಡಿದ್ದಾರೆ ಅದನ್ನು ನೋಡ್ಕೊಂಡು ಬರಲಿ. ಪಾಕಿಸ್ತಾನದ ಪರಿಸ್ಥಿತಿ ಏನಿದೆ ಅದನ್ನು ಅಧ್ಯಯನ ಮಾಡಲಿ. ಆವಾಗ ಅವರಿಗೆ ಅರ್ಥ ಆಗುತ್ತೆ ಭಾರತ ಅಂದ್ರೇನು, ಪಾಕಿಸ್ತಾನ ಅಂದ್ರೇನು. ದಯಮಾಡಿ ಹೋಗ್ಲಿಕ್ಕೆ ಹೇಳಿ ಅವರಿಗೆ. ನಾಲಿಗೆಗೂ ಮೆದುಳಿಗೆ ಸಂಪರ್ಕ ಇಲ್ಲ.